ಮಳೆ 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 ಕರ್ನಾಟಕಾದ್ಯಂತ ವರುಣನ ಆರ್ಭಟ. ನಮಸ್ಕಾರ ವೀಕ್ಷಕರೇ, ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಈ ವಿಡಿಯೋನ ಮುಂದಿನ 5ರಿಂದ 6 ನಿಮಿಷಗಳ ಕಾಲ ಮಿಸ್ ಮಾಡದೆ ನೋಡಿ. ಯಾಕೆಂದ್ರೆ ಹವಾಮಾನ ಇಲಾಖೆ ನೀಡಿರುವ ಲೇಟೆಸ್ಟ್ ಶಾಕಿಂಗ್ ರಿಪೋರ್ಟ್ ಪ್ರಕಾರ ನಮ್ಮ ಹೆಮ್ಮೆಯ ಕರ್ನಾಟಕಾದ್ಯಂತ ವರುಣದೇವನ ಅಕ್ಷರಶಃ ರೌದ್ರಾವತಾರ ತಾಳಲಿದ್ದಾನೆ. ಹೌದು, ಮುಂದಿನ ಜೂನ್ 6 ಮತ್ತು 7ರವರೆಗೆ, ಸರಿಸುಮಾರು 6ರವರೆಗೆ ಇದು ಅಪ್ಲೈ ಆಗುತ್ತೆ. ಒಂದು ದಿನ ಹೆಚ್ಚಿಗೆ ಕೂಡ ಆಗಬಹುದು. ರಾಜ್ಯಾದ್ಯಂತ ಇಲ್ಲಿ ಹಲವು ಜಿಲ್ಲೆಗಳಲ್ಲಿ ಎಂದೂ ಕಾಣದ ಭಾರಿ ಮಳೆ, ಅತಿ ಹೆಚ್ಚು ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ಹವಾಮಾನ ಇಲಾಖೆ ಈಗಾಗಲೇ ರಾಜ್ಯದ ಪ್ರಮುಖ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ವೀಕ್ಷಕರೇ, ನಿಮ್ಮ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಇದೆಯಾ? ನಿಮ್ಮ ಊರಿನಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಪರಿಸ್ಥಿತಿ ಹೇಗಿರಲಿದೆ? ರೈತ ಬಾಂಧವರು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದ ಕಟ್ಟುನಿಟ್ಟಿನ ಕ್ರಮಗಳೇನು? ಕರಾವಳಿ, ಮಲೆನಾಡು, ಉತ್ತರ ಮತ್ತು ದಕ್ಷಿಣ ಒಳನಾಡು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ವೀಕ್ಷಕರೇ ನೋಡಿ, ಇಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಹಾಗಾದ್ರೆ ಬನ್ನಿ ಜಿಲ್ಲಾವಾರು ಕಂಪ್ಲೀಟ್ ಲೈವ್ ಅಪ್ಡೇಟ್ಸ್ ನೋಡೋಣ. ವೀಕ್ಷಕರೇ, ಮೊದಲಿಗೆ ನಾವು ಅತಿ ಹೆಚ್ಚು ಮಳೆಯಾಗುವ ಜಿಲ್ಲೆಗಳನ್ನು ನೋಡೋಣ. ನೋಡಿ, ಕರಾವಳಿ ವಲಯದ ಕಡೆಗೆ ಗಮನ ಹರಿಸೋಣ ಸ್ನೇಹಿತರೆ. ನೋಡಿ, ನೀವು ಸರಿಸುಮಾರು ಕರಾವಳಿಯಲ್ಲಿ 3 ಜಿಲ್ಲೆಗಳಿಗೆ ಜೂನ್ 6ರವರೆಗೆ ಅತ್ಯಂತ ಕಠಿಣ ಮುನ್ಸೂಚನೆ ನೀಡಿದೆ. ಹೌದು ವೀಕ್ಷಕರೇ, ದಕ್ಷಿಣ ಕನ್ನಡ, ಮಂಗಳೂರು, ಬಂಟ್ವಾಳ, ಪುತ್ತೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಂದಿನ 48 ಗಂಟೆಗಳ ಕಾಲ ರೆಡ್ ಅಲರ್ಟ್ಗೆ ಸಮನಾದ ಭಾರೀ ಮಳೆಯಾಗಲಿದೆ. ಸಮುದ್ರದ ತೀರದಲ್ಲಿ ಗಾಳಿಯ ವೇಗ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರಲಿದ್ದು ಮೀನುಗಾರರು ಕಡಲಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿದೆ ವೀಕ್ಷಕರೇ. ಅದಷ್ಟೇ ಅಲ್ಲದೆ ಉಡುಪಿ, ಕುಂದಾಪುರ, ಕಾರ್ಕಳ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುವ ಭೀತಿ ಎದುರಾಗಿದೆ. ನಗರ ಪ್ರದೇಶದ ಜನರಿಗೆ ಮುನ್ನೆಚ್ಚರಿಕೆ ವಹಿಸಲು ಜಿಲ್ಲಾಡಳಿತ ಸೂಚಿಸಿದೆ. ಮತ್ತು ಉತ್ತರ ಕನ್ನಡ ಸ್ನೇಹಿತರೆ, ಇಲ್ಲಿ ಕಾರವಾರ, ಕುಮಟಾ, ಭಟ್ಕಳ ಹಾಗೂ ಶಿರಸಿ ಭಾಗಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಿರುವುದರಿಂದ ಇಲ್ಲಿ ಭೂಕುಸಿತ ಆತಂಕ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಇಲ್ಲಿ ಅತೀವ ಜಾಗ್ರತೆಯನ್ನ ವಹಿಸಬೇಕಾಗಿ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾವೆ. ಮತ್ತು ಕರಾವಳಿ ಭಾಗದ ವೀಕ್ಷಕರೇ, ನಿಮ್ಮ ಊರಿನಲ್ಲಿ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ತಕ್ಷಣ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ ನೋಡಿ, ಇನ್ನು ನಮ್ಮ ಕರ್ನಾಟಕದ ಕಣ್ಣು ಅಂತಾನೆ ಕರೆಯಲಾದಂತಹ ಮಲೆನಾಡು ಭಾಗದ ಪರಿಸ್ಥಿತಿಯೂ ಭಿನ್ನವಾಗಿಲ್ಲ ಸ್ನೇಹಿತರೆ. ಜೂನ್ 6ರವರೆಗೆ ಈ ಮಹಾಮಳೆಗೆ ಮಲೆನಾಡು ಜಿಲ್ಲೆಗಳು ಕೂಡ ನಡುಗಲಿವೆ. ಅದರಲ್ಲೂ ಕೊಡಗು ಸ್ನೇಹಿತರೆ, ಕೊಡಗಿನಲ್ಲಿ ಈಗಾಗಲೇ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಮತ್ತು ಮಡಿಕೇರಿ, ವಿರಾಜಪೇಟೆ ಮತ್ತು ಸೋಮವಾರಪೇಟೆ ಭಾಗಗಳಲ್ಲಿ ಕಾಫಿ ತೋಟಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ. ವಾಹನ ಇಲಾಖೆ ಇಲ್ಲಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. ಹಾಗೆ ಚಿಕ್ಕಮಗಳೂರು ಸ್ನೇಹಿತರೆ, ಕಾಪಿನಾಡು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ವಲಯದ ಹಾಗೂ ಕೊಪ್ಪ ಮತ್ತು ಶೃಂಗೇರಿ ಭಾಗಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ. ಪ್ರವಾಸಿಗರು ಮುಂದಿನ ಕೆಲವು ದಿನಗಳ ಕಾಲ ಗಿರಿಶಿಖರಗಳಿಗೆ ಟ್ರೆಕ್ಕಿಂಗ್ ಹೋಗುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತು ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ, ಹೊಸನಗರ ಭಾಗಗಳಲ್ಲಿ ವರುಣನ ಅಬ್ಬರ ಜೋರಾಗಲಿದ್ದು ಲಿಂಗನಮಕ್ಕಿ ಮತ್ತು ತುಂಗಾ ಜಲಾಶಯಗಳು ಇಲ್ಲಿ ನೀರಿನ ಮಟ್ಟದ ಮೇಲೆ ಅಧಿಕಾರಿಗಳು ನಿರಂತರವಾಗಿ ನಿಗಾ ಇಟ್ಟಿದ್ದಾರೆ. ಹಾಗೆ ಹಾಸನದ ಸಕಲೇಶಪುರ ಘಾಟ್ ಪ್ರದೇಶದಲ್ಲಿ ಹೆವಿ ರೈನ್ ಮುನ್ಸೂಚನೆ ಇರುವುದರಿಂದ ರೈಲ್ವೆ ಮಾರ್ಗ ಹಾಗೂ ರಸ್ತೆ ಸಾರಿಗೆಯ ಮೇಲೆ ತೀವ್ರ ನಿಗಾ ವಹಿಸಬೇಕಾಗಿದೆ. ಮಲೆನಾಡು ಭಾಗದ ಜನರೇ, ನಿಮ್ಮ ಕಡೆ ಮಳೆ ಬಂದರೆ ವಿದ್ಯುತ್ ಕೈಗೂಡುವುದು ಕಾಮನ್. ಹಾಗಾಗಿ ಈಗಲೇ ಮೊಬೈಲ್ ಮತ್ತು ಪವರ್ ಬ್ಯಾಂಕ್ಗಳನ್ನು ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ಕಡೆ ದಕ್ಷಿಣ ಒಳನಾಡು ಈ ಒಂದು ಜಿಲ್ಲೆಗಳಲ್ಲಿ ನೋಡೋದಾದ್ರೆ ವರುಣನ ಕೃಪೆ ಮತ್ತು ಎಚ್ಚರಿಕೆ ಅಂತ ಹೇಳಬಹುದು. ಈಗ ನಾವು ದಕ್ಷಿಣ ಒಳನಾಡು ಪ್ರಮುಖ ಜಿಲ್ಲೆಗಳ ಕಡೆಗೆ ಬರೋಣ. ಇಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಎಲ್ಲೆಲ್ಲಿ ಎಚ್ಚರಿಕೆ ಇದೆ ನೋಡೋಣ ಬನ್ನಿ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ವಿಡಿಯೋಗೆ ಲೈಕ್ ಮಾಡಿ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸ್ನೇಹಿತರೆ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆ ಅಥವಾ ರಾತ್ರಿಯ ವೇಳೆ ಭಾರಿ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ. ಮೆಜೆಸ್ಟಿಕ್, ಸಿಲ್ಕ್ ಬೋರ್ಡ್ ಮತ್ತು ಐಟಿ ಕಾರಿಡಾರ್ ಭಾಗಗಳಲ್ಲಿ ವಾಹನ ಸವಾರರು ಜಾಗೃತೆಯಿಂದ ಇರಬೇಕು. ಯಾಕಂದ್ರೆ ಅರ್ಧ ಗಂಟೆ ಮಳೆ ಬಂದರೂ ಬೆಂಗಳೂರು ರಸ್ತೆಗಳು ಕೆರೆಯಾಗುತ್ತೆ ಮತ್ತು ತುಂಬಾನೇ ಟ್ರಾಫಿಕ್ ಕೂಡ ಹೆಚ್ಚಾಗುತ್ತೆ. ಮತ್ತು ಮೈಸೂರು ಮತ್ತು ಮಂಡ್ಯ ಸಾಂಸ್ಕೃತಿಕ ನಗರಿ ಮೈಸೂರು ಮತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಜೂನ್ 6ರವರೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು ಸಂಜೆಯ ನಂತರ ಸಾಧಾರಣ ಮಳೆಯಾಗಲಿದೆ ಮತ್ತು ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುವ ನಿರೀಕ್ಷೆ ಇದೆ. ಮತ್ತು ತುಮಕೂರು, ರಾಮನಗರ ಮತ್ತು ಕೋಲಾರ ಈ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಲಿದ್ದು ರೇಷ್ಮೆ ಮತ್ತು ಮಾವಿನ ಬೆಳೆಗಾರರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗಿದೆ. ವೀಕ್ಷಕರೇ, ಇನ್ನು ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ,
ಬಿಸಿಲು ನಾಡು ಅಂತಾನೆ ಕರೆಯಲ್ಪಡುವ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೂ ಈ ಬಾರಿ ಮುಂಗಾರು ಆರಂಭದಲ್ಲೇ ಧೂಳೆಬ್ಬಿಸುತ್ತಿದೆ. ಆದರೆ ಇಲ್ಲಿ ಮಳೆಗಿಂತ ಹೆಚ್ಚಾಗಿ ಗುಡುಗು ಮತ್ತು ಸಿಡಿಲಿನ ಭಯ ಹೆಚ್ಚಾಗಿದೆ. ಅದರಲ್ಲೂ ಬೆಳಗಾವಿ ಮತ್ತು ಧಾರವಾಡ, ಮಹಾರಾಷ್ಟ್ರದ ಗಡಿಭಾಗ ಹಾಗೂ ಒಳನಾಡಿನ ಈ ಜಿಲ್ಲೆಗಳಲ್ಲಿ ಜೂನ್ 6ರವರೆಗೆ ಚದುರತೆಯಿಂದ ಭಾರಿ ಮಳೆಯಾಗಲಿದೆ. ಮತ್ತು ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಈ 3 ಜಿಲ್ಲೆಗಳಲ್ಲಿ ಇಲ್ಲಿ ಹಗಲು ವೇಳೆ ತಾಪಮಾನ ಹೆಚ್ಚಿರುತ್ತದೆಯಾದರೂ ಸಂಜೆಯಾಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಮೋಡ ಕವಿದ ತೀವ್ರವಾಗಿ ಮತ್ತು ಸಿಡಿಲಿನೊಂದಿಗೆ ಮಳೆ ಸುರಿಯಲಿದೆ. ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ, ಕೃಷ್ಣಾ ನದಿ ಪಾತ್ರದ ಜನರಿಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದ್ದು, ಗುಡುಗಿನ ಸಮಯದಲ್ಲಿ ಯಾರೂ ಕೂಡ ಬಯಲು ಪ್ರದೇಶದಲ್ಲಿ ಇರಬಾರದು ಎಂದು ಸೂಚಿಸಿದೆ. ಉತ್ತರ ಕರ್ನಾಟಕದ ರೈತ ಬಾಂಧವರೇ, ಬಿತ್ತನೆ ಕಾರ್ಯಕ್ಕೆ ಭೂಮಿ ಹದ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ. ಆದರೆ ಸಿಡಿಲು ಬರುವಾಗ ಮರದ ಕೆಳಗೆ ನಿಲ್ಲಬೇಡಿ. ವೀಕ್ಷಕರೇ, ಜೂನ್ 6ರವರೆಗೆ ಆರೆಂಜ್ ಅಲರ್ಟ್ ಇರುವುದರಿಂದ ಸರ್ಕಾರ ಮತ್ತು ಹವಾಮಾನ ಇಲಾಖೆ ಕೆಲವು ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಅನ್ನು ನೀಡಿದೆ. ಮೊದಲನೆಯದಾಗಿ ವಿದ್ಯುತ್ ತಂತಿಗಳಿಂದ ದೂರವಿರಿ. ಮಳೆಯಿಂದಾಗಿ ಎಲ್ಲಾದರೂ ಕರೆಂಟ್ ಕಂಬ ಅಥವಾ ತಂತಿ ಬಿದ್ದಿದ್ದರಿಂದ ಮುಟ್ಟಲು ಹೋಗಬೇಡಿ. ತಕ್ಷಣ ಹೆಸ್ಕಾಂ ಅಥವಾ ಬೆಸ್ಕಾಂಗೆ ದೂರು ನೀಡಿ. ಮತ್ತು ಎರಡನೆಯದಾಗಿ ರೈತರಿಗೆ ಸೂಚನೆಯನ್ನು ಕೊಡಲಾಗಿದೆ. ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಸಂಗ್ರಹಿಸಿಡಿ. ದನಕರುಗಳನ್ನು ಮೇಯಿಸಲು ನದಿ ಪಾತ್ರಗಳಲ್ಲಿ ಇಲ್ಲಿ ಬಿಡಬೇಡಿ ಅಂತ ಹೇಳಲಾಗಿದೆ. ಮತ್ತು ಮೂರನೆಯದಾಗಿ ಪ್ರವಾಸಿಗರಿಗೆ ವಾರ್ನಿಂಗ್ ಕೊಡಲಾಗಿದೆ. ರೈನ್ ಅಲರ್ಟ್ ಅಂತ ಹೇಳಬಹುದು. ಜೂನ್ 6ರವರೆಗೆ ಯಾವುದೇ ಜಲಪಾತ, ನದಿ ಅಥವಾ ಸಮುದ್ರದ ತೀರಗಳಿಗೆ ಪ್ರವಾಸ ಪ್ಲಾನ್ ಮಾಡಿದ್ದರೆ ದಯವಿಟ್ಟು ಅದನ್ನು ಪೋಸ್ಟ್ಪೋನ್ ಮಾಡಿ. ನೋಡಿ, ಇಲ್ಲಿ ವೀಕ್ಷಕರು, ಇದಿಷ್ಟು ಜೂನ್ 6ರವರೆಗೆ ಕರ್ನಾಟಕದ ಕಂಪ್ಲೀಟ್ ಮಹಾ ಮಳೆ ಮುನ್ಸೂಚನೆ. ನಿಮ್ಮ ಜಿಲ್ಲೆ ಯಾವುದು ಮತ್ತು ಅಲ್ಲಿ ಈಗಿನ ಹವಾಮಾನ ಹೇಗಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಈ ಪ್ರಮುಖ ಮಾಹಿತಿಯನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಎಲ್ಲರಿಗೊಂದು ಹಂಚಿಕೊಳ್ಳಿ. ವಿಶೇಷವಾಗಿ ರೈತ ಗ್ರೂಪ್ಗಳಿರ್ತವೆ ಮತ್ತು ನಿಮ್ಮ ಹಳ್ಳಿಯ ಸ್ನೇಹಿತರ ಗ್ರೂಪ್ಗಳಿರ್ತವೆ, ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು ಮಳೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ, ಅವರಿಗೂ ಕೂಡ ವಿಶೇಷವಾಗಿ ಈ ಒಂದು ವಿಡಿಯೋನ ತಲುಪಿಸಿ. ಎಲ್ಲರಿಗೂ ಕೂಡ ಇಲ್ಲಿ ಆದಷ್ಟು ಹಂಚಿಕೊಳ್ಳಿ. ಮತ್ತೊಂದು ಲೈವ್ ವೆದರ್ ರಿಪೋರ್ಟ್ ಜೊತೆಗೆ ಸಿಗುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.